ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಭಾರ್ಗವಿ ಕೋರ್ಟಿನಲ್ಲಿ ವಾದ ಮಾಡಿ ಜೆಪಿಗೆ ನ್ಯಾಯ ಕೊಡಿಸಿ ಜೈಲಿನಿಂದ ಮನೆಗೆ ಕರ್ಕೊಂಡು ಬಂದಿದ್ದರು. ನಿರ್ಮಲಂಗೆ ಭಾರ್ಗವಿ ಮೇಲಿರೋ ಕೋಪ, ದ್ವೇಷ ಕಿಂಚಿತ್ ಕಡಿಮೆಯಾಗುವುದಿಲ್ಲ. ಅಜ್ಜಿಯವರು ಭಾರ್ಗವಿಯನ್ನು ಹೊಗಳುತ್ತಿದ್ದರೆ ನಿರ್ಮಲ ಮಧ್ಯಪ್ರವೇಶ ಮಾಡಿ ಅವಳೇ ಪ್ಲ್ಯಾನ್ ಮಾಡಿ ಜೈಲಿಗೆ ಕಳಿಸಿ ಅವಳೇ ವಾಪಸ್ ಕರ್ಕೊಂಡು ಬರೋ ಥರ ನಾಟಕ ಆಡಿದ್ದಾಳೆ. ಈ ಅಕ್ಕ ತಂಗಿಯರಾದ ಬೃಂದಾ, ಭಾರ್ಗವಿ ಇಬ್ಬರೂ ಸೇರಿ ನಮ್ಮ ಮನೆಯನ್ನು ಪೂರ್ತಿ ಮುಳುಗಿಸಿ ಸರ್ವನಾಶ ಮಾಡಿಬಿಟ್ರು. ಈ ಭಾರ್ಗವಿಯಿಂದ ಶ್ರೀಮಂತಿಕೆ ಜೊತೆಗೆ ಮನೆಯಲ್ಲಿದ್ದ ಮರ್ಯಾದೆನೂ ಹೋಯಿತು. ಮೊದಲು ಈ ಭಾರ್ಗವಿಗೆ ಒಂದು ಗತಿ ಕಾಣಿಸಿ ಆಮೇಲೆ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಸಿಕ್ಕಾಬಟ್ಟೆ ರೇಗಾಡ್ತಾಳೆ. ಇತ್ತ ಕಡೆ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಒಂದು ಕ್ಯೂಟ್ ಪ್ರೇಮ ಸಂಭಾಷಣೆ ನಡೆಯುತ್ತಿರುತ್ತದೆ. ಅರ್ಜುನ್ ತಂದೆಯ ಎದುರೇ ಭಾರ್ಗವಿಗೆ ಕೇಸ್ ಜಂಜಾಟದಲ್ಲಿ ಸಿಲುಕಿ, ನೀನು ಬರೀ ಲಾಯರ್ ಭಾರ್ಗವಿ ಆಗಿಬಿಟ್ಟಿದ್ದೀಯಾ, ನನ್ನ ಹಳೆಯ ಟಗರು ಪುಟಿರಿ ಎಲ್ಲೋ ಕಳೆದು ಹೋಗಿದ್ದಾಳೆ, ಮದುವೆ ಆದ ತಕ್ಷಣ ಎಲ್ಲ ಮುಗಿಯಿತು ಅಂದುಕೊಂಡು ನೀನು ಮೊದಲಿನ ಹಾಗೆ ಪ್ರೀತಿ ತೋರಿಸ್ತಾ ಇಲ್ಲ, ನನಗೆ ಮತ್ತೆ ನನ್ನ ಹಳೆಯ ಟಗರು ಪುಟ್ಟಿ ಬೇಕು, ನಿನ್ನ ಮನಸ್ಸನ್ನು ನಾನು ಮತ್ತೆ ಗೆಲ್ಲಬೇಕು ಅಂತ ಪಟ್ಟು ಹಿಡಿತಾನೆ. ಭಾರ್ಗವಿ ಕೂಡ ಇದನ್ನು ಚಾಲೆಂಜ್ ಆಗಿ ತಗೊಂಡು, ನನ್ನ ಕೈಯಲ್ಲಿ ಆಗೋಲ್ಲ ಅನ್ನೋದು ಯಾವುದೂ ಇಲ್ಲ, ಚಾಲೆಂಜ್ ಅಂತ ಹೇಳಿ ಅರ್ಜುನ್ ಎದುರು ಅವಳು ಒಪ್ಪಿಕೊಳ್ತಾಳೆ. ಈ ಕಡೆ ಅರ್ಜುನ್ ತನ್ನ ತಂದೆ ಹತ್ತಿರ ನನ್ನ ಹೆಂಡತಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಆಸೆ ಇರುತ್ತೆ, ಅದಕ್ಕೆ ಈ ಚಾಲೆಂಜ್ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿ ನಗ್ತಾನೆ. ಇವರಿಬ್ಬರ ರೊಮ್ಯಾಂಟಿಕ್ ಲವ್ ಕಹಾನಿ ಮುಂದೆ ಶುರುವಾಗುತ್ತೆ. ಇದೇ ಸಮಯದಲ್ಲಿ ಜೈಲಿನಿಂದ ನಿರಪರಾಧಿಯಾಗಿ ಹೊರಬಂದ ಜೆಪಿ ತನಗಾಗಿ ನಿರ್ಮಲಾ ಅವರು ಪ್ರೀತಿಯಿಂದ ಮಾಡಿದ ಸ್ವೀಟ್ ತಿಂದ ನಂತರ ಭಾವುಕನಾಗ್ತಾರೆ. ಸಾವು ನನ್ನ ಕಣ್ಣೆದುರೇ ಇತ್ತು, ಈಗ ನನಗೆ ಹಣ, ಅಂತಸ್ತು, ಅಧಿಕಾರ ಯಾವುದು ಶಾಶ್ವತ ಅಲ್ಲ ಅನ್ನೋದು ಅರ್ಥವಾಗಿದೆ. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತ ನನ್ನ ಕುಟುಂಬವೇ ನನ್ನ ದೊಡ್ಡ ಆಸ್ತಿ ಅಂತ ಜ್ಞಾನೋದಯ ಹಾಗೆ ಮಾತಾಡ್ತಾರೆ. ಆದರೆ ನಿರ್ಮಲ ಮಾತ್ರ ನಮ್ಮ ಬ್ಯಾಂಕ್ ಅಕೌಂಟ್ ಸೀಸ್ ಆಗಿರೋ ದುಡ್ಡು ವಾಪಸ್ ಸಿಕ್ಕಿದ ತಕ್ಷಣ ಈ ಕೊಂಪೆ ಬಿಟ್ಟು ಬೇರೆ ಕಡೆ ಸ್ಟೇಟಸ್ ಇರುವ ಮನೆಗೆ ಹೋಗೋಣ, ಭಾರ್ಗವಿಯಿಂದಲೇ ನಮ್ಮ ನೆಮ್ಮದಿ ಹಾಳಾಗಿದ್ದು, ಅವಳೇ ಆ ದುಡ್ಡನ್ನೆಲ್ಲ ವಾಪಸ್ ತಂದು ಕೊಡಬೇಕು ಅಂತ ಮತ್ತೆ ಹಳೆ ರಾಗನೇ ಆಡ್ತಾ ಇರ್ತಾಳೆ. ಜೆಪಿ ಎಷ್ಟೇ ಸಮಾಧಾನ ಮಾಡಿದರೂ ಅವಳು ಕೇಳೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬೃಂದಾ ಎಂಟ್ರಿ ಕೊಡ್ತಾಳೆ. ಜೆಪಿ ಮತ್ತು ನಿರ್ಮಲಾ ಇಬ್ಬರನ್ನು ವಿಚಾರಿಸಿಕೊಳ್ಳುವ ಹಾಗೆ ನಾಟಕ ಆಡುತ್ತಾ, ಮಾವ, ನೀವು ಭಾರ್ಗವಿಗಾಗಿ ಇಷ್ಟು ದಿನ ಕಷ್ಟಪಟ್ಟು ದುಡಿದ್ರೂ ಅವಳು ನಿಮಗೆ ಆಸ್ತಿನೂ ಕೊಡಲಿಲ್ಲ, ಅಧಿಕಾರನೂ ಕೊಡಲಿಲ್ಲ, ಬಿಸ್ನೆಸ್ ಮೀಟಿಂಗ್ ಅಂತ ನಿಮ್ಮ ಹತ್ತಿರ ಬರೀ ಕೆಲಸ ಮಾಡಿಸಿಕೊಂಡು ಸಾಯಿಸಿದ್ದಾರೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ನಾನು ನಿಮಗೆ ಭಾರ್ಗವಿ ಮೇಲೆ ಸೇಡು ತೀರಿಸಿಕೊಳ್ಳೋಕ್ಕೆ ತುಂಬ ಸಹಾಯ ಮಾಡಿದ್ದೇನೆ. ಅದಕ್ಕೆ ನಿಮ್ಮ ಹತ್ತಿರ ಇರೋ ಅಷ್ಟೊಂದು ಪ್ರಾಪರ್ಟೀಸ್ನಲ್ಲಿ ನನಗೆ ಒಂದು ಸೈಟು ಅಥವಾ ಮನೆಯನ್ನು ನನಗೂ ಮತ್ತು ಚರಣ್ಗೆ ಕೊಡಿ, ನಾವು ಖುಷಿಯಾಗಿರ್ತೀವಿ ಅಂತ ದೊಡ್ಡ ಡಿಮ್ಯಾಂಡ್ ಇರ್ತಾಳೆ. ಇದನ್ನು ಕೇಳಿದ ನಿರ್ಮಲಾ ಮತ್ತು ಜೆಪಿ ಇಬ್ಬರು ಬೃಂದಂಗೆ ಸರಿಯಾಗಿ ಕ್ಲಾಸ್ ತಗೊತಾರೆ. ನಮ್ಮ ಸ್ಟೇಟಸ್ ಎಲ್ಲಿದೆ, ನಿನ್ನ ಸ್ಟೇಟಸ್ ಎಲ್ಲಿದೆ, ನಮ್ಮ ಆಸ್ತಿ ಮೇಲೆ ಕಣ್ಣಿಡೋ ಯೋಗ್ಯತೆ ನಿನಗಿದೆಯಾ, ನಮ್ಮ ಗೇಟ್ ಹೊರಗಡೆ ಕುತ್ಕೊಳ್ಳೋಕ್ಕೆ ಮಾತ್ರ ನಿಮ್ಮಿಬ್ಬರಿಗೂ ಜಾಗ ಇದೆ, ಬೇಕಿದ್ದರೆ ಸ್ಟೋರ್ ರೂಮಲ್ಲಿರೋ ಹಳೆ ಛತ್ರಿ ಕೊಡ್ತೀನಿ, ತಗೊಂಡು ಹೋಗು ಅಂತ ಅಪಹಾಸ್ಯ ಮಾಡಿ ಸರಿಯಾಗಿ ಅವಮಾನಿಸಿ ಬೃಂದಾಳನ್ನು ಅಲ್ಲಿಂದ ಓಡಿಸ್ತಾರೆ. ಕೊನೆಯಲ್ಲಿ ಅರ್ಜುನ ಭಾರ್ಗವಿಗಾಗಿ ಕಿಚನ್ನಲ್ಲಿ ನಿಂತು ಘಮಘಮಿಸುವ ದೋಸೆ ಮಾಡ್ತಾ ಇರ್ತಾನೆ. ತಂದೆ ಶ್ರೀಮಂತಪ್ಪ ಬಂದು ದೋಸೆ ಕೇಳಿದಾಗ ಅರ್ಜುನ್ ಭಾರ್ಗವಿಗಾಗಿ ಸ್ಪೆಷಲ್ಲಾಗಿ ಹಾರ್ಟ್ ಶೇಪ್ ಹೃದಯದ ಆಕಾರ ದೋಸೆಯನ್ನು ಮಾಡಿ ತಟ್ಟೆಯಲ್ಲಿ ಇಟ್ಟಿರ್ತಾನೆ. ಇದನ್ನು ನೋಡಿ ಅರ್ಜುನನ್ನು ರೇಗಿಸ್ತಾರೆ. ಭಾರ್ಗವಿ ಬಂದು ದೋಸೆ ಬಡಿಸುವಾಗ ಅರ್ಜುನ್ ನನ್ನ ಲವರ್ ಆಗಿದ್ದಿದ್ರೆ ಕೈಯಾರೆ ತಿನ್ನಿಸ್ತಾ ಇದ್ಲು, ಹೆಂಡತಿ ಆದ ತಕ್ಷಣ ಬಿಗುಮಾನ ಬಂತು ಅಂತ ಚಾಲೆಂಜ್ ನೆನಪಿಸ್ತಾನೆ. ಭಾರ್ಗವಿ ಮುದ್ದಾಗಿ ಕೋಪ ಮಾಡಿಕೊಂಡು ಆ ಹಾರ್ಟ್ ಶೇಪ್ ದೋಸೆಯನ್ನು ಅರ್ಜುನನಿಗೆ ಕೊಡುತ್ತಾಳೆ. ಇವರಿಬ್ಬರ ಮುದ್ದಾದ ಜಗಳ ನೋಡಿ ಜೆಕೆ ಅವರು ತುಂಬಾ ಖುಷಿ ಪಡ್ತಾರೆ. ಇಲ್ಲಿಗೆ ಈ ಅದ್ಭುತ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.